ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಮಾನುಜ ಕಥಾ ಮಾಲಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ರಾಮಾನುಜರ ಕಥೆಯನ್ನು ಕೇಳಬೇಕಾದ್ರೆ ಹಲವಾರು ಪೂರ್ವಾಚಾರ್ಯರ ಹೆಸರುಗಳು ಉಲ್ಲೇಖವಾಗುತ್ತೆ. ಆ ಪೂರ್ವಾಚಾರ್ಯರ ಬಗ್ಗೆ ತಿಳಿದರೆ ರಾಮಾನುಜರ ಬಗ್ಗೆ ತಿಳಿಯೋದು ಇನ್ನಷ್ಟು ಸುಲಭ ಆಗುತ್ತೆ. ಆ ನಿಟ್ಟಿನಲ್ಲಿ ಇನ್ನೊಂದು 2-3 ಸಂಚಿಕೆಗಳ ಕಾಲ ನಾವು ನಮ್ಮಾಳ್ವಾರರು, ಮಧುರ ಕವಿ ಆಳ್ವಾರರು ಮತ್ತು ನಾಥಮುನಿಗಳ ಬಗ್ಗೆ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ನಮ್ಮಾಳ್ವಾರರಿಗೆ ಶ್ರೀ ವೈಷ್ಣವರಲ್ಲಿ ಅತ್ಯಂತ ವಿಶೇಷವಾದ ಸ್ಥಾನವಿದೆ. ಯಾಕೆಂದರೆ ಶ್ರೀ ವೈಷ್ಣವರ ಮನೆಗಳಲ್ಲಿ ಯಾವುದಾದ್ರೂ ಈ ಕಾರ್ಯಕಲಾಪಗಳು ನಡೆದಾಗ 12 ಜನ ಆಳ್ವಾರರ ಪೈಕಿ ಕೇವಲ ನಮ್ಮಾಳ್ವಾರರ ಹೆಸರಿನಲ್ಲಿ ಮಾತ್ರ ತೀರ್ಥ ಸಂಭಾವನೆ ಕೊಡತಕ್ಕಂಥದ್ದು ಪದ್ಧತಿ. ಇವತ್ತಿಗೆ 5,000 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತ ಪೂರ್ವ 3125ನೇ ವರ್ಷ, ದ್ವಾಪರ ಯುಗ ಅಂತ್ಯವಾದಂತಹ ಕೆಲವೇ ದಿನಗಳಲ್ಲಿ ಇಂದಿನ ತೂತುಕುಡಿ ಜಿಲ್ಲೆಯ ತಿರುನೆಲ್ವೇಲಿ ಬಳಿ ಇರುವಂತಹ ತಾಮ್ರಪರ್ಣಿ ನದಿಯ ತಟದಲ್ಲಿದ್ದಂತಹ ಆಳ್ವಾರ್ ತಿರುನಗರಿ ಎಂಬ ದಿವ್ಯ ಕ್ಷೇತ್ರದಲ್ಲಿ ಕಾರಿ ಮತ್ತು ಉದಯನಂಗೈ ಎಂಬ ಕೃಷಿಕ ದಂಪತಿಗಳು ಪರಮಾತ್ಮನ ಸೇವೆಯನ್ನು ಮಾಡ್ತಾ ವಾಸವಾಗಿರ್ತಾರೆ. ಹೀಗಿದ್ರೂ ಕೂಡ ಅವರಿಗೆ ಬಹಳಷ್ಟು ವರ್ಷಗಳಾದರೂ ಯಾವುದೇ ಸಂತಾನ ಇರೋದಿಲ್ಲ. ಹೀಗೆ ಅವರು ಒಬ್ಬ ಪುತ್ರ ಸಂತಾನಾಕಾಂಕ್ಷೆಗಾಗಿ ಹಲವಾರು ದಿವ್ಯ ದೇಶಗಳನ್ನು ಸುತ್ತಾ ಭಗವಂತನ ಸೇವೆಯನ್ನು ಮಾಡ್ತಾ ಬರ್ತಾ ಒಮ್ಮೆ ತಿರುನೆಲ್ವೇಲಿ ಬಳಿ ಇರುವಂತಹ ತಿರುಕ್ಕುರುಂಗುಡಿ ಎಂಬ ಸ್ಥಳಕ್ಕೆ ಬಂದು ಅಲ್ಲಿನ ದೇವತೆಯಾದಂತಹ ನಂಬಿರಾಯನ ಸೇವೆಯಲ್ಲಿ ನಿರತರಾಗ್ತಾರೆ. ಆ ಭಗವಂತನ ಸೇವೆಯನ್ನು ಮಾಡ್ತಾ ಭಗವಂತನ ಅನನ್ಯ ಭಕ್ತಿಯಿಂದ ಸ್ತೋತ್ರ ಮಾಡ್ತಾ ಭಗವಂತನಲ್ಲಿ ಕೇಳ್ತಾರೆ, ಭಗವಂತ ನಿನ್ನಂತೆ ಇರುವ ಬಂಧನನ್ನು ನಮಗೆ ಕರುಣಿಸು ಅಂತ. ಅಂದಿನ ರಾತ್ರಿ ಭಗವಂತ ಕನಸಿನಲ್ಲಿ ಕಾಣಿಸ್ಕೊಂಡು, ನೀನೇನೋ ನಿನ್ನಂತೆ ಇರೋ ಕಂದನನ್ನು ಕರುಣಿಸು ಅಂತ ಕೇಳಿದೆ, ಆದರೆ ನನ್ನಂತೆ ಇರೋ ಇನ್ನೊಬ್ಬನನ್ನು ನಾನು ಎಲ್ಲಿಂದ ತರಲಿ? ಹಾಗಾಗಿ ನಾನೇ ನಿಮ್ಮ ಮಗನಾಗಿ ಜನಿಸ್ತೀನಿ ಅಂತ ಹೇಳಿ ಭಗವಂತ ಹೇಳ್ತಾನೆ. ಇದಾದ 10 ತಿಂಗಳ ನಂತರ ಸರಿಯಾಗಿ ವೈಶಾಖ ಮಾಸ ವಿಶಾಖ ನಕ್ಷತ್ರದಲ್ಲಿ ಆ ಉದಯನಂಗೈನ ಹೊಟ್ಟೆಯಲ್ಲಿ ಒಂದು ಗಂಡು ಮಗುವಿನ ಜನನವಾಗುತ್ತೆ. ಆದರೆ ಆ ಮಗು ಸಾಮಾನ್ಯ ಮಗು ಆಗಿರೋದಿಲ್ಲ. ಎಲ್ಲ ಮಕ್ಕಳಂತೆ ಆ ಮಗು ಯಾವುದೇ ಪ್ರಕ್ರಿಯೆಯನ್ನು ಮಾಡೋದಿಲ್ಲ. ಕಣ್ಮುಚ್ಚಿಕೊಂಡು ಕೇವಲ ಉಸಿರಾಡ್ತಾ ಇರುತ್ತೆ. ಆ ಮಗು ಹಾಲನ್ನು ಕುಡಿಯೋದಿಲ್ಲ, ಅಳೋದಿಲ್ಲ, ಮಲಮೂತ್ರಾದಿಗಳನ್ನ ವಿಸರ್ಜನೆ ಮಾಡೋದಿಲ್ಲ. ಇದರಿಂದ ಯೋಚನಾಸಕ್ತರಾದಂತಹ ಆ ದಂಪತಿಗಳಿಬ್ಬರು ಕೂಡ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಆಳ್ವಾರ್ ತಿರುನಗರಿಯ ಅಧಿದೇವತೆಯಾದಂತಹ ಆದಿನಾಥನ ಸನ್ನಿಧಿಯಲ್ಲಿರುವಂತಹ ಹುಣಸೆ ಮರದ ಪೊಟರೆಯಲ್ಲಿ ಆ ಮಗುವನ್ನು ಬಿಟ್ಟು ಬರ್ತಾರೆ. ಅಲ್ಲಿಂದ ಆ ಮಗು ಪದ್ಮಾಸನದಲ್ಲಿ ಕುಳಿತು ಧ್ಯಾನಾಸಕ್ತನಾಗ್ತಾರೆ. ಆದರೆ ಆ ಮಗು ಯಾವುದೇ ಆಹಾರಗಳಿಲ್ಲದೆ ಕೇವಲ ಗಾಳಿಯನ್ನು ಸೇವಿಸುತ್ತಾ ಕಣ್ಣನ್ನೂ ಬಿಡದೆ 16 ವರ್ಷಗಳ ಕಾಲ ಸದೃಢವಾಗಿ ಬೆಳೆಯುತ್ತೆ. ಇದನ್ನು ಕಂಡ ಅವರು ಆ ಮಗುವಿಗೆ ಮಾರನ್ ಅಂತ ಹೆಸರಿಡ್ತಾರೆ. ಮಾರನ್ ಅಂದರೆ ಬದಲಾಗದವನು ಅಂತ ಹೇಳಿ. ಹೀಗೆ ಆ ಮಗುವನ್ನು ಕಂಡು ಸಾಕ್ಷಾತ್ ಶ್ರೀಮನ್ನಾರಾಯಣ ವಿಶ್ವಕ್ಸೇನನ್ನೇ ಕಳಿಸಿ ಆ ಮಗುವಿಗೆ ಶಂಖಚಕ್ರ ಮುದ್ರಾಧಾರಣೆಯನ್ನು ಮಾಡ್ತಾರೆ. ಇನ್ನೊಂದು ವಿಶೇಷ ಏನಂತಂದರೆ ಆ ಮರ ಸಾಕ್ಷಾತ್ ಆದಿಶೇಷ ಅಂತ ಹೇಳ್ತಾರೆ. ಆದಿಶೇಷ ಅಂದರೆ ರಾಮಾನುಜರು. ಹೀಗೆ ಆ ಮಗುವನ್ನು ಭಗವಂತನೇ ನಮ್ಮಾಳ್ವಾರ್ ಅಂತ ಕರೀತಾರೆ. ಇದು ಇವತ್ತಿನ ನಮ್ಮಾಳ್ವಾರರ ಬಗ್ಗೆ ಇರುತ್ತೆ.